ಹಾಳಾದ ಕಟ್ಟಿಗೆ ಮನೆ ಅಡ್ಮಳಿ ಹೊಡಿವತ್ನಾಗ ಹೇಳೇನಿ ಒಳಗೆ ಹಾಕ್ ಅಂತೇಳಿ ಎಲ್ಲಿ ಕೇಳ್ತಾವ ನನ್ನ ಮಾತು ತಲೆ ಹಿಡಿಸ್ಕೈ ಬಿಡ್ತಾವ ಎಲ್ಲ ಕಡೆ ನಾನು ಓಡಾಡ್ಬೇಕು. ಇವರು ಹೆಂಗಸೂರಿಂದ ಓಡಾಡ್ತಾರ. ಮಗ ಪಾಪ ಅದು ದುಡಿಯಾಕ ಹೋಗತಿ ಏನ್ ಮನೆ ಮಾಡಾಕತಿ ಅದು ಇನ್ ಸೊಸಿ ಹೊಟ್ಟಿಲದಾಳೆ. ಮತ್ತೆ ಮುದುಕಿ ಅದಕ್ಕೆ ಬಿಡಿ ಹೇಳಕ್ಕಾಗಂಗಿಲ್ಲ ಕುಂದ್ರಕ್ಕಾಗಂಗಿಲ್ಲ ಅದೊಂತ ಇಲ್ಲೆಲ್ಲ ನಾನೇ ಮಾಡಿ ಸಾಯ್ಬೇಕು. ಏನ ವಟ ಅಂತೀಯಲ್ಲೇ ಇದ್ರಿಗೆ ನಿಂತು ಮಾತಾಡಿದ್ರೆ ಕಿವಿ ಕೇಳಲ್ಲ ಇದಕ್ಕೆ. ಇಲ್ಲಿ ಕುಂತು ಓದ್ರಾಕತ್ತೇನೆ ಆಲೆ ಕಿವಿ ಕೇಳತ್ ನೋಡು. ಅಯ್ಯವ್ವ ದೇವ್ರದ ಏನಂತ ಹಣೆ ಬರ ಬರ್ದಾನೆ ಏನವ ಹಣೆ ಬರಕ್ಕಲ್ಲ ಹಚ್ಲಿ ಸಾಕಾಗೈತೆವ. ದೇವ್ರ ಕಣ್ಣ ಮಣ್ಣು ತುಂಬಿಲ್ಲ ಪಡೋ ಕಷ್ಟ ಅನ್ಕಂಡು ಕಾಣಕ್ಕಿಲ್ಲೇನವ ತೀರ. ಇಷ್ಟು ದಿನ ಉರ್ದಿದ್ದು ಒಂಥರ ಆತು ಹೀಗಿನೊಂಥರ. ಪಾಪ ಹುಡುಗಿಗೆ ಎಷ್ಟೊತ್ತಾತು ಟೈಮ್. ಒಟ್ಟು ಏನಾದ್ರು ತಿನ್ನಕ್ಕೆ ಬಿಸಿ ಬಿಸಿದ್ ಮಾಡಿ ಕೊಡ್ಬೇಕಂದ್ರೆ ಹಾಳಾದ ಉರಿ ಒಲ್ದು ಚಂದಾಗಿ ಒಲಿ ಸೋಗತ್ತಾಗ ಗ್ಯಾಸ್ ತಗೊಂಬ ಅಂದಿದ್ದೆ. ಅದು ಎಂಥದ ಟಕ್ ಅಂತ ಹೊಡೆದು ಬಿಟ್ಲೆ ಹತ್ತಂತ ಒಲಿ. ಇವನು ಯಾಕೆ ತರಲೇ ಇಲ್ಲ, ಏನು ಪಗಾರ ಕೊಟ್ಟಿಲ್ಲ ಏನೋ ಇನ್ನು. ಅಪ್ಪ್ಯಾ ಅಯ್ಯೋ ಅವ ಹಿಂತಿ ಮನ್ಯಾಗ ಅದನ್ನಲ್ಲ ನೆನಪಾಗದಲ್ಲ ಅದು. ಅವ ಹೊಟ್ಟಿಸ್ತತವ. ಅಯ್ಯ ಮಗನೆ ತಡಿವಾ ತಡಿ ಒಂದು 5 ನಿಮಿಷ ಬಂಗಾರ ಕುದಿಯಾಕತ್ತವ. ಯವ್ವ ಪಾಪ ಹೊಟ್ಟಿಸ್ತತನ. ಶಿವ ದೇವ್ರೇ ಬಸ್ಸರ ನನ್ನ ಮಗಳಿಗೆ ಒಂದು ಚಂದಾಗಿ ಟೈಮಿಗೆ ಸರಿ ಮಾಡಿ ಹಾಕೋದು ಕಿಮ್ಮತ್ತಿಲ್ದಂಗೆ ಆತವ ನನಗೆ. ಪಾಪ ನಿಮ್ಮ ಅತ್ತಿ ಮನ್ಯಾಗ ಹಾಲು ತುಪ್ಪ ಬೆಣ್ಣೆ ಅಂತೆ ಕೈ ತೊಳ್ಕೊಂತಾರ ತಿನ್ಕೋತಿದ್ದೇನ. ಇವ ಬೇಜಾರು ಮಾಡ್ಕೊಬೇಡ ಮಗಳ. ಇವ ಅಷ್ಟೇ ಕ್ರಾವಕ್ಕಿ ಏನಿಲ್ತವ ಏನು ತ್ರಾಸಿಲ್ಲ ಅಡ್ಡಿಲ್ಲ. ಈಗ ಒಂದು ವಾಟೆ ನೀರು ಕುಡಿದ್ನೆಲ್ಲ ಸಮಾಧಾನ ಆಗೈತಿ. ಯಾಕೋ ಒಂಥರ ಗುಡುಗುಡ ಅಂತೈತಿ ಹೊಟ್ಟಿ ಭಾಳ ಹಸ್ತತವ. ರಾತ್ರಿ ಪಾಪ ನೀ ರೊಟ್ಟಿ ತಿನ್ನಂದಿ ನನಗೆ ಯಾಕೆ ತಿನ್ನಂಗಾಗ್ಲಾರ್ದ ಬರೀ ಅನ್ನ ಉಂಡು ಮಕ್ಕೊಂಬಿಟ್ಟೆ. ಹೊಟ್ಟೆ ಹಸ್ಬಿಟ್ಟತಿ ಈಗ ಜೋರು ದೌಡೆದ್ದು. ಹಾಳಾದ ಬಿಸ್ಕಿಟ್ ಬಂಡಲ್ಲು ಆ ಟೋಸ್ಟು ಏನದ ಬಟ್ರ್ ಅದಾವಲ್ಲ ಅವು ಸಂತಿ ಎಲ್ಲ ನಿಮ್ಮ ಅಪ್ಪನ ಸಂದಕದಾಗ ಬಡ್ದಾವು. ರಾತ್ರಿ ಸುಡ್ ಮತ್ತೆ ನಾ ಬಾಯಿಗೆ ಬರ್ತೈತಿ. ಯಾವಕ್ಕಿ ಮನ್ಯಾಗ ಮಕ್ಕೋಣ ಏನ ಈಗ ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲವ. ಯವ್ವ ಚಾವಿ ಒಂದು ಬಡ್ಕೊಂಡು ಹೋಗಿರ್ತಾನ. ಒಂದು ಕಲ್ಲು ತಂದು ಆ ಸಂದಕ್ಕೆ ಚಾವಿ ಹೊಡಿತೀನಿ ತಡಿ. ಅದು ಆಗಿದ್ದ ಅಲ್ಲ ತಗ ನನ್ನ ಮಗಳು ಈ ಟೈಮ್ನಾಗ ಹಸ್ಕೊಂಡಿದ್ರೆ ನಾ ಯಾಕೆ ಸುಮ್ಮನಿರ್ಲಿ ಹೊಡಿತೀನಿ. ಈಗ ನಿನಗಂತೆ ಬಿಸಿ ಸಜ್ಜಕ ಮಾಡಾಕತ್ತೀನಿ. ತುಪ್ಪ ಐತಿ ಹಾಕ್ಕೊಂಡು ಏನು ಸಜ್ಜಕ ತಿನ್ನವ ಮಗಳ. ಹಾಲು ಹಾಕ್ಕೊಂಡು ಒಂದು ವಾಟೆ ಕುಡಿ ಹೊಟ್ಟೆ ತಂಪಕತಿ. ಸಜ್ಜಕ ತಿಂದ್ರೆ ಬೆಲ್ಲದ ಜೀವಕ್ಕೆ ಭಾಳ ಚಲೋ ಏನ ದೇಹ ಗಟ್ಟಕತಿ. ರವತ್ ಸಜ್ಜಕನ ಚಲೋ ಹತ್ತು ತಗೋವೆ ಮಾಡಿದ್ದೇವ. ನಮ್ಮ ಮಗಳ ಅದನ್ನ ಮಾಡೇನವ. ಹೊಟ್ಟೆ ಯಾಕ ಹಸ್ತು ಬಿಟ್ಟೈತಿ. ಹೌದನಾ ಆಯ್ತು 5 ನಿಮಿಷವ ನಾ ಬಾಳತ್ ಮಾಡೋದಿಲ್ಲ. ಕುದಿ ಬಂದೈತಿ. ತಡಿವ ಸೋಸ್ಕೊಡ್ತೇನೆ. ಬಾ ಮಗಳ ಇಲ್ವ ಅಲ್ಲಿ ಕಡೆ ಕುಂದ್ರ ಬರವಾ. ಬರ್ತೇನೆ. ಅವ ಜಗ್ಗ ಜಳ ಆಗಕತ್ತೈತಿ. ಜಳ ಅಂದ್ರ ಸಮಾಧಾನನ ಆಗೋಲ್ತಿ. ಯಾಕ ಏನ ನೀನು ಮಳೆ ಹೊಡೆದೈತಿ. ಅರ್ಜಳ ಹೊಡೆದೈತಿ ಬೇವ. ಯಾವ್ದಕ್ಕ ಜಳ 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 ಅನ್ಸಾಕತ್ತೈತಿ. ಮೈ ಮೇಗಿನ ಸೀರೆ ಬೇಸರ ಆಗೈತಿ ನೋಡಿವ ನನಗೆ. ಜಳ ಆಗಕತ್ತೈತಿನ. ನಿಮ್ಮ ಅತ್ತಿಗಿದೆ ಅದ ಈರಿದೆ 90 ಅದ ಕೊಡ್ಲಾ ಹಾಕೋತಿ. ಏನು ಎಂತದ ಅವು ಏನ ತಂದಾಳವ ರೊಕ್ಕ ಬಡ್ದತ್ತಾಗ ಎಂತದ ಹೆಸರು ಅಂದ್ಲ. ನೈಟಿ ಅದು ತಂದಾಳ ಹಾಕೋತಾಳಕ್ಕಿ ಹೊಟ್ಟಿಲಿದ್ದಾಗ. ಅದು ಸೀರೆ ಜಳ ಹಾಕತಿ ಲಂಗ ಕಸಿ ಕೊರಿತೈತಿ ಹೊಟ್ಟಿಗೆ ಅಂತೇಳಿ ಹಾಕೋತಿದ್ಲಿ. ಇದನ್ನ ಇಟ್ಟು ಹೋಗ್ಯಾಳ ಏನೋ ಒಂದು 2 ಏನಾರ ನೋಡ್ತೇನೆ ತಡಿ. ಇದು ಅಂದ್ರೆ ಹಾಕು ಒಂದು ಒಗದು ಮಡಿಚಿಟ್ಟಿರ್ಬೇಕಿ ಇಟ್ರೆ ತಡಿ ಕೊಡ್ತೇನೆ ತಡಿ. ಹೌದಾ ಕೊಡು. ಎಂತದಂಗಾರ ನನಗ ಗೊತ್ತಿಲ್ಲ ಏನಂಗಾರ. ಇಟ್ಟಿರ್ತಾಳ ತಡಿ. ಪಾಯಸ ಹಾಕಿಡ್ತೇನೆ ನೀವು ಹೊರಗೆ ನಿಂದ್ರ ಬರ್ತೇನೆ. ಕುದಿ ಬಂದೈತಿ ತಡಿ. ಒಂದು ವಾಟೆ ಸಜ್ಜಕ ಹಾಕಿಟ್ಟಿನಂದ್ರೆ ಆಕಿ ಪಾಪ ಬಂದ್ಬಟ್ಟಲ್ಲ ಅಂದೆ ತುಪ್ಪ ಹಾಕಿ ಕಲಿಸಿಟ್ಟು ಬಿಡ್ತೇನೆ. ಒಂದು ಈಟ್ ಆರೋದ್ರಾಗ ನೈಟಿ ಹಾಕ್ಕೊಂಡು ಕುಡಿವಲ್ತಾಕ ನನ್ನ ಮಗಳು ಪಾಪ. ಸಜ್ಜಕ ಬಿಸಿ ಬಿಸಿ ಐತಿ. ಚಂದ ಗೋಡಂಬಿ ದ್ರಾಕ್ಷಿ ಹಾಕೇನಿ ಇದಕ್ಕೆ. ಚಲೋ ಆತ. ನಮ್ಮ ಈರಿಗೆ ನಮ್ಮ ಅಣ್ಣ ತಂದು ಕೊಟ್ಟಿದ್ದೀವಿ ಎಲ್ಲ ಆಕಿ ತೆಗೆದು ಡಬ್ಬ್ಯಾಗ ಹಾಕಿ ಇಲ್ಲೇ ಮುಚ್ಚಿಟ್ಕೊಂಡಿದ್ದು ಕಾತು. ಇಲ್ಲ ಇವನು ಸಂದಕದಾಗಿಟ್ಟು ಚಾವಿ ಹಾಕಿ ಬಡ್ಕೊಂಡು ಸೊಂಟದಾಗಿಟ್ಕೊಂಡು ಹೋಗಿರ್ತಿತ್ತು ಅದು ಗಂಡಸು ಗುಳೆ. ಚಲೋ ಆತಪ್ಪ ಯಪ್ಪ. ಪಾಪ ನನ್ನ ಮಗಳಿಗೆ ಹಾಕಿ ಕೊಡೋಣ. ಆರ್ಲಿದು ಆಕಿಗೆ ನೈಟಿ ಕೊಡ್ತೀನಿ ಹಾಕ್ಕೊಂಡು ಬಂತೀನಿ ಪಾಪ. ಅವ ಎಲ್ಲೈತ್ ಕೊಡ್ಬಾ. ಬನ್ನಿ ಶಾಂತಿ. ಯವ್ವ ನನಗೆ ಸಾಕಾತವ ಯವ್ವ. ತಗ ವಯಸ್ಸಾದ ಒಂದು ಜೀವಕ್ಕೆ ತಿನ್ನಾಕೇನು ದೌಡ್ ಕೊಡೋದಿಲ್ಲ ಅಂದ್ರೆ ಎದಕ್ಕೆ ಮಾಡ್ತೀರಿ ಯವ್ವ ನೀವು? ಹರೆ ಬದುಕು ಹರಿತೀರಿ ಅತ್ತೆಲ್ಲ ಯವ್ವ ಕಟ್ಟಿಗೆನ್ನ ಈ ಮನ್ಯಾಗ. ಅಲ್ಲ ಎಷ್ಟೊತ್ತ ಹೊಟ್ಟೆ ಸಾವಾಗೈತೆ ಯವ್ವ. ಒಟ್ಟು ಏನ್ರ ತಿನ್ನಾಕ ಕೊಡ್ಪಟ್ನ. ರೀ ತೀರ 5 ಮಿನಿಟ್ ಕಸ್ತೂರಿ ಬಾರವ ನೈಟಿ ಕೊಡ್ತೀನಿ ಬಾ. ಏನ ಆಕಿಗೆ ನೈಟಿ ಕೊಡಾಕತ್ತೀಯ? ಏನು ಮಾಡ್ಬೇಕಂತ ಮಾಡಿಯ ನೀನು ಆಕಿಗೆ ನೈಟಿ ಕೊಟ್ಟು? ಅಲ್ಲ ನೀನು ಸೊಸಿ ಮಾಡ ಬಗಂತ್ರಾಸನ ನೋಡಕ್ ಆಗೋಲ್ತು. ಈ ನೀಕಿ ಬೇರೆ ಮಾಡ್ಬೇಕನು ಇನ್ನು? ಯವ್ವ ದೇವ್ರೇ ಸಾಕಾತ್ ಬಿಡು ಆತಗ. ಎದಕ್ಕೆ ಬೇಕವೆಲ್ಲ ಏನು ಮರ್ಯಾದೆ ಇಲ್ದಿರೇ ನೀವು? ಆಕಿ ದೊಡ್ಡ ಮಂತ್ಯಾನ ಸೊಸಿ ಅದಾಳ. ನೀನು ಸೊಸಿ ಅಂತ 3 ಬಿಟ್ಟಕ್ಕೆ ಅದಾಳ ಹಾಕೋಳ್ಳಾಕ. ಆಕಿಗೆ ಅದಕ್ಕೆ ಅದನ್ನ ಚಟ ಕಲಿಸ್ತಿ ಸುಮ್ಮನಿರ. ಅತ್ತಿಯರ ಸೀರಿ ವಜ್ಜಾಗೈತಂತ ಒಂಥರ ಸಮಾಧಾನ ಆಗೋಲ್ತಂತ. ಜಳ ಜಗ್ಗಾಗತ್ತಂತ. ಅರ್ಜಳ ಹೊಡ್ಯಾಕತ್ತಲ್ಲ ಅದಕ್ಕೆ ಪ್ಯಾನ್ ಬೇರೆ ಇಲ್ಲ ಸುಡ್ಗಾಡ ತಿರ್ಗಾಕತ್ತಾಗ. ಆ ಪ್ಯಾನ್ ಮಂದಿ ಮನ್ಯಾಗೆಲ್ಲ ಅದಾವು, ನಮ್ಮ ಮನ್ಯಾಗ ಒಂದಿಲ್ಲತ್ತಾಗ. ಅದು ಯಾವಾಗ ತರದಾಕತ್ತೆ ಗೊತ್ತಿಲ್ಲ. ಮತ್ತೆ ಏನು ಮಾಡು ಬೀಸಣಿಕೆನೂ ಇಲ್ಲ ಮುರಿದೈತಿ. ಮೊನ್ನೆ ನಿಮ್ಮ ಮಗಳು ಬಂದಿದ್ಲಲ್ಲ ಪುಣ್ಯಾತಿಗಿತ್ತಿ ಬೆಳಗಂಗವ ಮುರಿದು ಹೋದ್ಲದನ್ನ. ಗಾಳಿ ನೆಟ್ಟು ಹುಡ್ಕೊಳ್ಬಿಟ್ಟು ಹಾರಾಡಕತ್ತಾಳ ಮತ್ತೆ ಅದ್ರ ಜೊತೆಗೆ ಮುರಿದು ಹೋತದು. ಈಗ ಅದಕ್ಕೆ ಒಂದಿಟ್ಟು ಕೊಡ್ತೇನೆ ತಡ್ರಿ ಹಾಕೋಲ್ತ ಕುಡಿ ಏನಾಗೋದಿಲ್ಲ ಅಂತಿರ್ಕಿಲ್ಲ. ತಗ ಬಾ ಒಳಗೆ ಬಾ ಕೊಡ್ತೇನೆ ಬಾ. ಯವ್ವ ದೇವ್ರೆ ಏನೇನು ಮಾಡ್ತಾವ ಯಪ್ಪ. ಇವ ನನ್ನ ಹೊಟ್ಟೆ ಹಸ್ತು ಗುರ್ರ ಅಂತ ಐತಿ.
ಒಳಗೆ ಏನಾರು ಇಟ್ಟಾಳೇನು ಅಡುಗೆ ಮನೆ ಆಗತ್ತಾಗ ತಿಂದಾರ ತಿಂತಂತ ತಡಿ ಹೊಟ್ಟಸ್ತತ್ತಾಗ. ಯವ್ವ ನನ್ನ ಕಣ್ಣು ಒಂದು ಬರೋಬ್ಬರಿ ಕಾಣೋದಿಲ್ಲ, ಕಾಲಾಗಿ ಏನಾರು ಇಟ್ಟಿರ್ತಾಳಕ್ಕಿ. ರಾಮ ಕೃಷ್ಣ ಗೋವಿಂದ ಶಿವಪ್ಪ ಕಾಪಾಡಪ್ಪ, ಸಾಕಾಗೈತೆ ನನಗಂತೂ ಹೊತ್ತಾಗ. ಚಂದ ಆಯ್ತು ನೋಡುವ, ಚಂದ ಆಗೈತಿ. ಈಗ ಆರಾಮ್ ಅನ್ಸಕತ್ತಾ? ಹ್ಞೂ ಬೇ, ಈಗ ಆರಾಮ್ ಅನ್ಸಕತ್ತ. ಒಂದು ಸ್ವಲ್ಪ ಒಂಚೂರು ಮೈ ಎಲ್ಲ ಗಾಳಿ ಆಡಕತ್ತವ. ಯವ್ವ ಇಂಥವೆಲ್ಲ ತಂದಾಳ ನೀ ಇರಮ್ಮ? ನನಗ ಗೊತ್ತಿಲ್ಲ ಅಲ್ವೇ. ಈ ಸಲ ನಾನು ನನ್ನ ಗಂಡು ಬರಲಿ ಇಂಥ ತಂದು ಕೊಡ್ರಿ ಅಂತ ಕೇಳ್ತೀನಿ. ಒಂದೆರಡು ನಾನು ಮತ್ತೆ ಜೀವಕ್ಕೆ ಸುಖ ಹಾಕತ್ತೋದಿಲ್ಲ ಇಂಥವು ಹಾಕೊಳಕ್ಕೆ. ಹಾಂ ಮಸ್ತ್ ಅದಾವೇ ಯವ್ವ ಇವು. ಎಷ್ಟು ರೊಕ್ಕ? ಏನು 80 ರೂಪಾಯಿನ 60 50 ಅನ್ಲ ಲಕ್ಷ ಇಲ್ಲ. ಅಷ್ಟದಾವ ನೋಡಿ ಇವಕ್ಕೆ ನೈಟಿಗೆ ಒಟ್ಟು ರೊಕ್ಕ ಚಲೋ ಅದಾವ. ನೀವೇನೀ ರೊಕ್ಕದ್ದೇನು ಯೋಚನೆ ಮಾಡ್ತಿ? ತಗೊಳ್ಳೋದಾದ್ರೆ ಒಂದು 4 ತಗೋ, ಅದಕ್ಕೇನಾಗೋದೈತಿ. ಈಗ ನಾಳೆ ಹುಡುಗರು ಉಪ್ಪು ಕಾಡಕತ್ವಂದ್ರೆ ಸೀರೆ ಉಟ್ಕೊಂಡಿಲ್ಲ ಗಾಮ ಆಗೋದಿಲ್ಲ ಅಂದ್ರೆ ನೀವು ಬೇಕಾದ್ರೆ ಇವ್ನು ತೊಗೊಂಡು ಹಾಕೋರಿ. ನಮ್ಮಂಗನವ ನಾವು ಬಿಡು ಸೀರೆ ಉಟ್ಕೊಂಡ ಜೀವ ಸವಿತ್ ನಮ್ದು. ನಿಮ್ದು ಹಂಗಲ್ಲ, ಏನೇನು ಬರ್ತಾವೆ ಹಾಕೋರಲ್ಲ, ಅದಕ್ಕೇನಾಗಬೇಕಾಯ್ತು. ಯವ್ವ ಈಗ ಅವ್ರ ಜೀವಕ್ಕೆ ಸಮಾಧಾನ ಆಯ್ತು ನೋಡು. ಎಲ್ಲೋಗಿದ್ರೆ ಅತ್ತಿಯಾರ? ನಿನ್ನ ಕಾದು ಕುಂತ್ರ ಹಾಕತ್ತೇನ ಮಗಳಿಗೆ ಸಿಂಗಾರ ಮಾಡಾಕತ್ತಿ ನೀನು. ಹೊಟ್ಟೆ ಜಾಗಸ್ತಿತ್ತವ ಯಾವತ್ತಾಗ. ನಾನು ಹೋಗಿ ಅಡ್ಗೆ ಮನೆಗೆ ಏನಾರ ಮಾಡ್ಯಾಳ ನೋಡಿದೆ. ಏನು ಕಾಲಾಗ ಭಾಂಡೆ ಇಟ್ಟಿರ್ತೀವಿ ಅವನ್ನ ದಾಟಕ್ಕೆ ಬರ್ಲಂಗೆ ಹೋಗಿ ನೋಡಿದೆ. ಪುಣ್ಯಕ್ಕೆ ಒಂದಿಟ್ಟು ಸಜ್ಜಿಕಿತ್ತು. ಒಂದಿಟ್ಟು ಕುಡಿದು ಬನ್ನಿವ, ಚಲೋ ಆತು. ಸಜ್ಜಿಕಿದ್ದಿದ್ದು ಜೀವ ಗಟ್ಟಿ ಆತು. ಏನ ನೀವು ಕುಡಿದ್ರೆ? ಅಯ್ಯೋ ದೇವ್ರಿ, ಓಟು ಕುಡ್ದಾರಲ್ಲಪ್ಪ ಪಾಪ. ಬಸ್ರ ಹೆಣ್ಮಗಳು ನನ್ನ ಮಗಳು ಹೊಟ್ಟೆ ಹಸ್ತೈತಿವ ಅಂತ ಬಂತು. ಹಾಳಾದ ನಾನು ಅವಾಗ ಕೊಟ್ಟಾರ ಕೊಡ್ಲಿಲ್ಲ ಆಕೆ ಕುಡಿಯಾಕ. ಅಯ್ಯೋ ನನ್ನ ಮಗಳಿಗೆ ಏನು ಕೊಡ್ಲೇ ಇವ ಈಗ? ಅಯ್ಯೋ ದೇವ್ರೆ ಏನು ಕೊಡ್ಲೇ ಇವ? ಅತ್ತಿಯಾರ ನಿಮ್ಮ ಮಗ ಎಲ್ಲ ಸಂತಿ ಸಾಮಾನು ಸಂದಕದಾಗಿಟ್ಟು ಚಾವಿ ಹಾಕಿ ಚಾವಿ ತಗೊಂಡು ಯಾವಕ್ಕೆ ಬಿಡಾಡಿ ಮನ್ಯಾಗ ಮಕ್ಕೊಂಡು ಎದ್ದು ಬರಕ್ಕೆ ಹೋಗ್ಯಾನ. ಇಲ್ಲಿ ನೋಡಿದ ಸಂದಕದಾಗ ಏನು ತಕ್ಕೊಳಕ್ ಆಗವಲ್ತು. ಕಡಿಗೆ ಒಂದೀಟ್ ರವ ಇತ್ತು ಹೊರಗೆ, ಅದ ರವ ಹಾಕಿ ಒಂದೀಟ್ ಸಜ್ಕ ಮಾಡಿದ್ದೆ ಹುಡುಗಿಗೆ. ಪಾಪ ನೀವು ಬೆಳಗ್ಗೆ ಚಹಾ ಕುಡಿದಿದ್ರಲ್ಲ, ಚಹಾ ಕುಡಿದು ಅದು ಮೆತ್ತನ್ ರಾತ್ರಿ ಚಪಾತಿ ಎದ್ಕೊಂಡು ತಿಂದಿದ್ರಲ್ಲ, ಅದಕ್ಕೆ ನಾನು ಈಗ ಸದ್ಯಕ್ಕೆ ಆಕಿಗೆ ಸಜ್ಕ ಮಾಡಿದ್ದೆ. ಹೊಟ್ಟೆ ಭಾಳ ಹಸ್ತತ್ಯವ ಅಂತ ಬಂದಿತ್ತು. ಆಕಿಗೆ ಮಾಡಿದ್ದನ್ನು ನೀವು ಕುಡಿದು ಬಿಟ್ರಲ್ರಿ ಅತ್ತಿಯಾರ. ಯವ್ವ ಹಂಗಾರೆ ಏನಿಲ್ಲ ನೀಗ? ಯವ್ವ ನನ್ನ ಹೊಟ್ಟೆ ಭಾಳ ತ್ರಾಸಾಗಕತ್ತವ. ಅಲ್ರಿ ಅತ್ತಿಯಾರ, ನಿಮ್ಮ ಮಗ ಎಲ್ಲ ಸಾಮಾನು ಸಂತಿನ ಸಂದಕದಾಗಿಟ್ಟು ಚಾವಿ ಹಾಕ್ಕೊಂಡು ಹಾಳಾಗಿ ಹೋಗ್ಯಾನ. ನನಗಂತೂ ಸಾಕಾಗೈತೆ ನೋಡ್ರಿಪ್ಪ. ತಾಗಿ ಏನು ಹೇಳ್ಬೇಕಿದ್ರ ಬಗ್ಗೆ ಅತ್ತಾಗ. ಯಾವಕ್ಕೆ ಮನ್ಯಾಗ ಬಿದ್ದೆದ್ದು ಬರಕ್ಕೆ ಹೋಗ್ಯಾನ ಏನೋ ಗೊತ್ತಿಲ್ಲ. ಮನಿ ಮಠ ಚಿಂತಿಲ್ದಂಗೆ ಸಂದಕ ಈ ನಮ್ನಿ ಒಂದು ನಿನ್ನೆ ಹೋದವ. ನಿನ್ನೆನ ಹೆಂಗ ಆತ ಅಡಿಗೆ ರಾತ್ರಿದು. ಬೆಳಗ್ಗೆ ಎದ್ದು ಏನು ಮಾಡ್ಕೋಬೇಕು ಅವ್ರು ಅಂತೇಳಿ ಗೊತ್ತಾಗದ್ ಬೇಡ. ಒಂದು ಉಪ್ಪು ಎಣ್ಣೆ ಮೊದಲು ಮಾಡಿ ಎಲ್ಲ ಸಂದಕದಾಗಿಟ್ಟು ಹೋಗಿರ್ತಾರೆ ಹೆಂಗದ ಅಂತ ನಾನು ಇನ್ನಾರ ಬಿಡಾಕ್ ಹೇಳ್ರಿ ಇದು ನೋಟ್. ಇಲ್ಲ ಇವತ್ತು ಬರ್ಲಿ, ಇವತ್ತು ಯಾರಾಗ ಒಂದು ತೀರ್ಮಾನ ಮಾಡೇ ಬಿಡ್ತಾನೆ. ಇವತ್ತು ಆಗಿದ್ದಾಲಿ ಇವತ್ತು ನನಗೂ ಸಾಕಾಗೈತಿಲ್ಲ. ಒಂದು ಕಲ್ಲ ತಂದು ಚಾವಿ ಹೊಡಿತೀನಿ ಈಗ ಅದನ್ನ. ಏನ ನಾನು ಎಷ್ಟಂತ ಸಹಿಸ್ಕೊಳ್ಳೋದು ಮನುಷ್ಯ ಆತಾಗ. ನನ್ನ ಮಗಳು ಪಾಪ ಹೊಟ್ಟಿಲಿದ್ದೆ ಹೆಣ್ಮಗಳು ಹೊಟ್ಟೆ ಹಸ್ತತ್ಯವ ಅಂತ ಬಂದಿತ್ತು. ಹೂನ ಇವ ಪಾಯಸ ಮಾಡಿನ ತಡಿ ಒಟ್ಟು ಕುಡಿ ಅಂತ ಹೇಳೇನಿ. ಅದಕ್ಕೆ ಜೀವಕ್ಕೆ ಸಮಾಧಾನ ಅಲ್ಲಿ ಒಟ್ಟು ಕುಡಿದು ಕುಂದ್ರಲಿ ಅಂತೇಳಿ ಅಷ್ಟ್ರಾಗ ಹೋಗಿ ನೀವು ಕುಡಿದು ಬಂದಿರೋದನ್ನ. ಅಯ್ಯ ನಾ ಬೇಕಂತ ಮಾಡೇನೇನ ಹುಡುಗಿ, ನನಗೇನು ಗೊತ್ತು ನಿನ್ನ ಮಗಳಿಗೆ ಮಾಡಿಟ್ಟಿ ಅಂತೇಳಿ. ಹೊಟ್ಟೆ ಜಾಗಸ್ತಿತ್ತು ನಂದು. ಮತ್ತು ನನಗೇನು ತಿನ್ನಾಕೇನಾರ ಮಾಡ್ಬೇಕಿಲ್ಲ, ಒಟ್ಟು ನನಗೊಟ್ಟು ಶೇರ್ ಮಾಡ್ಬೇಕಿಲ್ಲ. ಅತ್ತಿಯಾರ ರವ ಹೆಚ್ಚಿಗೆ ಇದ್ರೆ ನಾ ಹೆಚ್ಚಿಗೆ ಹಾಕ್ತಿದ್ದಿಲ್ಲನ್ರಿ. ರವ ಸ್ವಲ್ಪ ಇತ್ತು, ಅದಕ್ಕೆ ಮೊದಲು ಪಾಪ ಹೊಟ್ಟಿಲಿದ್ದಕ್ಕಿಗೆ ಹಾಕಿಬಿಡೋನು. ಆಮ್ಯಾಗ ನಿಮಗೆ ನನಗೊಂದು ಏನಾರ ನೋಡೋಣ ಅತ್ತಾಗಿತ್ತ ಹುಡುಕ್ಯಾಡ ನೋಟ ಏನಾರ ಸಿಗ್ತತೇನ. ಇಲ್ಲ ಕಲ್ಲ ತೊಗೊಂಡು ಆ ಚಾವಿ ಒಡದತ್ತಾಗ ಏನಾರ ತಕ್ಕೊಂಡ್ರಾತ ಅಂತೇಳಿ ಮಾಡಿದ್ದೆ. ಅದ್ರಾಗ ಒಲಿ ಒಂದು ಉರಿ ಹೊಲ್ತು ಕಟ್ಟಿಗೆ ಹಸಿ ಆಗಿಬಿಟ್ಟಾವು ಪಾಪ. ಅಯ್ಯೋ ನನ್ನ ಮಗಳಿಗೆ ಏನು ಮಾಡಲಿ ಈಗ ನಾನು? ತಡಿ ಕಲತತನ್ ತಡಿ ಒಂದು. ಇನ್ನು ಹಿಂಗೆ ಸಹಿಸ್ಕೊಂಡಿದ್ರ ಒಂದಿನ ನನ್ನ ಕೊಂದು ಬಿಡ್ತಾರ ಅವ್ರು. ಶಾಂತಕ್ಕ ಬಂದ್ಲವ ಮನಿಯಾಳಿ. ಬಾರ ಗಿರ್ಜಿ ತಗೋ ಹಿಡಿಯ. ಏನು ಹಂಗೆ ಮಾತಾಡ್ಕೊಂಡು ನಿಂತ್ಬಿಟ್ಟಿರಿ ತಾಯಿ ಮಗಳ? ಚಂದ ಕಾಣಕತ್ತೀಯಲ್ಲ, ಭಾಳ ಚಂದ ಕಾಣಕತ್ತೀವ. ಹೋಟೆಲಿದಾಗ ಹಿಂಗೆ ನೈಟಿ ಹಾಕೊಂಡ್ರೆ ಆರಾಮ ಅನಿಸ್ತತ್ ಬಿಡ. ಇವತ್ತಾಗ ನಡಕ್ ಚುಚ್ಚಂಗಿಲ್ಲ, ಸಂಗಟಿಲ್ಲ, ಯಾವುದಿಲ್ಲ, ಕಸಿ ಇರಾತ ಅನ್ನಂಗಿಲ್ಲ, ಏನಿಲ್ಲ. ಗಾಳಿ ಆಡ್ತತಿ, ಬೇಕಂದಂಗೆ ಇರ್ತತಿ. ಆರಾಮ ಲಂಗಪಂಗ ಹಾಕೋಬೇಡ. ಆಮೇಲೆ ಒಳಗೇನು ಹಾಕೋಬೇಡದ. ಹೊಟ್ಟೆಲಿದ್ದಾಗ ಅದು ನೆನಪೈತಲ್ಲ, ಅಲ್ಲ ಶಾಂತಕ್ಕೆಲ್ಲ ಹೇಳಿರ್ತಾಳೆ ಬಿಡಿ ನಿಂಗೆ. ತಗೋ ಹಿಡಿ. ಏನದ ಗಿರ್ಜಿ? ಶಾಂತಕ್ಕ ಅದ ನಿನ್ನೆ ಆಕಿ ಬಂದಾಳ ಅನ್ಸೋದು ಗೊತ್ತಾತಲ್ಲ. ಪಾಪ ಗೀರಿನ ನಮ್ಮ ಮನೆಗೆ ಕರೆದಿದ್ವಿ, ಪಾರಕ್ಕನ ಕರೆದಿದ್ಲ ಊಟಕ್ಕೆ. ಆಕಿ ಬಂದು ಊಟ ಮಾಡ್ಕೊಂಡು ಹೋದ್ಲು ಏನು ಬೇಕದನ್ನ. ಮತ್ತೆ ಈಕಿನ ಕರೀಲೇ ಇಲ್ಲ. ನಾ ಹೆಂಗೆ ಬಿಡಾಕತ್ತಿಕಿನ ಹಂಗಂತೆ ಕರಿಬೇಕಂದೆ. ಹಾಳಾದ ನಿನ್ನ ರಾತ್ರಿ ಮಳೆ ಒಂದು ಬಂದತ್ತಲ್ಲವ ಜೋರಾಗಿ. ಏನು ರಜ್ಜು ಕಾಲು ಇಡಂಗಿಲ್ಲ ನಮ್ಮ ಮನೆ ಕಡೆ ನೋಡ್ಬೇಕು ನೀನು. ಎರೆ ಮಣ್ಣಲ್ಲ, ಕಾಲಿಟ್ರೆ ಒಳಗೆ ಸಿಕ್ಕೊಳಕತ್ತೈತಿ. ಪಾಪ ಹುಡುಗಿ ಬಂದು ಹೆಂಗೆ ವಾಪಸ್ ಬರ್ಬೇಕಿದೆ. ಅದಕ್ಕೆ ನನಗೂ ಹೇಳ್ಬೇಕಂದೆ. ಎಲ್ಲೇ ಫೋನ್ ಹಚ್ಚಿದ್ದೆ, ನಿನ್ನ ಮಗ ಅಲ್ಲದನಂತವ. ಮತ್ತೆ ಯಾರಿಗೆ ಹೇಳಿ ನಾನು? ಅದಕ್ಕೆ ಸುಮ್ಮನೆ ಬರೋದೇನೋ ಉಳಿದ್ರೆ ಏನು ತಿಂತಾರೆ ಬಿಡ ಅಂತೇಳಿ ಅಡುಗೆ ಮಾಡ್ಕೊಂಡೆ ಬಂದ್ಬಿಟ್ಟೆ. ಸೊತ್ತಿ ಬೀಜದ ಪಾಯಸ, ಆಮ್ಯಾಗ ಈಕಿಗೆ ಅಂತೇಳಿ ಒಂದು 4-5 ಹೋಳಿಗೆ, ಒಟ್ಟು ಶಿಕರಣಿ ತಂದೆ ಮಾಯಣ್ಣಿನ ಸುಗ್ಗಲ್ಲಿಗೆ. ಅದಕ್ಕೆ ಒಟ್ಟು ಶಿಕರಣಿ, ಹೋಳಿಗೆ, ಆಮೇಲೆ ಪಾಯಸ ತಗೋ ಇಡಿ. ಬದ್ನಿಕಾಯಿ ಪಲ್ಯ, ಅನ್ನ, ಇದು ಒಗ್ಗರಣೆ ಅನ್ನನ ಮಾಡ್ಕೊಂಬಂದ್ಬಿಟ್ಟೇನೆ. ಮತ್ತೇನು ಭಾಳ ಥರ ಮಾಡಲಿಲ್ಲ ಶಾಂತಕ್ಕ. ಕುಂಬಳಕಾಯಿ ಶಾಣಿಗೆ ಕರ್ಕೊಂಬಂದೇನು ನೋಡು. ಗಿರ್ಜಿ ನೀನು ಉಪಕಾರ ಯಾವತ್ತೂ ಮರೆಯಂಗಿಲ್ಲವ ಯವ್ವ ನಾನು. ನೋಡ ಏನು ಕಡಿಮೆ ಆಗೈತೆ ನಮಗೆ, ಏನು ಕಡಿಮೆ ಆಗೈತೆ ನೋಡಿ ಗಿರ್ಜಿ. ಎಲ್ಲ ಐತಿ ಮನ್ಯಾಗ. ತಿನ್ನಾಕ ಬಾಯಿಲ್ಲ.
ನಿನಗೆ ಬಂದು ಹೇಳ್ತಾನೆ ತಡಿ. ಪಾಪ ನನ್ನ ಮಗಳು ಹೊಟ್ಟೆ ಹಸ್ಕೊಂಡು ನಿಂತತಿವ, ನನ್ನ ಹೊಟ್ಟೆ ಅನ್ಕೊಳ್ಳೆಲ್ಲ ಬಾಯಿಗೆ ಬರಾಕತ್ತಾವ. ಕುಡಿಲಿ ಬ್ಯಾಕ್ ಕುಡಿಲಿ ಮಗಳ. ಬಾ ನೀ ಮೊದಲು ಹೊಟ್ಟೆ ತುಂಬ ಊಟ ಮಾಡ. ಬಾ ನಿಂಗೆ ಅಡುಗೆ ಮನ್ಯಾಗ ನೀಡ್ತೇನೆ. ಬಾ ಇಲ್ಲಿ ತುರ್ಮಂದಿ ಕುಂತುಣ್ಬೇಡ, ಕಣ್ಣು ಹಸ್ರಾಕತಿ. ಬಾ ಇಲ್ಲಿ ನೀವು ಮೊದಲು ಹೊಟ್ಟೆ ತುಂಬ ಊಟ ಮಾಡ್ಬಾ. ನೀನು ಎರಡನೇ ತಾಯಿ ಇದ್ದಂಗೆ ಆಕಿ ಗಿರ್ಜಾಕ್ ಸಣ್ಣವ ನಾನು ಹೊಟ್ಟೆ ಎಷ್ಟು ಹಸ್ತಿತ್ತು ಗೊತ್ತೇನೆ. ಈಗ ಯವ್ವ ದೇವರ ಸಿದ್ಧಾಡಜ್ಜನ ನೀನು ಇಲ್ಲಿ ಕಳ್ಸಾನ ಅಂತೇನೆ ನಾನು ಕರೆನ. ಎಷ್ಟು ಸಮಾಧಾನ ಆಯ್ತು ನನಗೆ. ಯವ್ವ ಮೊದಲು ನೀಡ್ಬಾ, ನನ್ನ ಹೊಟ್ಟೆ ತ್ರಾಸ ತಡ್ಕೊಳಕ್ಕಾಗೋಲ್ತು, ನಂಗೆ ಹೊಟ್ಟೆ ಹಸ್ತ. ನಡಿಯ ಮಗಳ ನಡಿ. ಯಾಕೆ ಶಾಂತಕ್ಕ ಏನಾಯ್ತು? ಅಲ್ಲ ಶಾಂತಕ್ಕೆ ಇವತ್ತು ಹಿಂಗೆ ಮಾತಾಡ್ಬೇಕಲ್ಲ. ಅಲ್ಲ ಹೊಟ್ಟೆ ಅಷ್ಟು ತ್ರಾಸ ಆಗೈತೆ ಮಾತಾಡ ಈಗ. ಏನಪ್ಪ ಬರ್ಲಿ ತಡಿ ಕೇಳೋಣ. ನೀಡಿದೆ ಶಾಂತಕ್ಕ? ನೀಡಿದ್ ನೀವ ಊಟಕ್ಕೆ ನೀಡಿದೆ ನನ್ನ ಮಗಳಿಗೆ. ಇಲ್ಲಿ ಕುಂತ್ರ ಕಣ್ಣಾಸರ ಬೇಡ 16 ಮಂದಿ ಹೋಗೋರು ಬರೋರು ಅಂತೇಳಿ ಅಲ್ಲೇ ಒಳಗೆ ಊಟಕ್ಕೆ ನೀಡೇನಿ. ಗಿರ್ಜಿ ಏನಾಯ್ತು ಗೊತ್ತೇನ, ನನ್ನ ಮಗಳಿಗೆ ಅಂತ ಪಾಯಸ ಮಾಡಿದ್ದೆ. ಒಲ್ಲಿ ಒಂದು ಉರಿ ಹೊಲ್ತು ಸಂತಿ ನೋಡಿದ್ರೆ ಹೊರಗಿಲ್ಲ, ಎಲ್ಲ ಸಂತಕದಾಗೈತಿ. ಅದನ್ನ ಅಮ್ಮ ಕುಡಿದು ಬಂದ್ಬಿಟ್ಲೆ. ಅಲ್ಲ ಅವ್ರೇನು ಬೇಕಂತ ಮಾಡ್ಯಾರಂತ ನಾ ಹೇಳಂಗಿಲ್ಲ, ಗೊತ್ತಿಲ್ಲದ ಆಗೈತಿ. ಆದ್ರೆ ನನ್ನ ನಶೀಬ್ ಅಂತ ಹೊಲಸೈತಿ ನೋಡ, ಎಷ್ಟು ದೋಖ ಐತಿ. ನನ್ನ ಗಂಡ ಸಂದಕದಾಗ ಸಾಮಾನು ಇಟ್ಟು ಹೋಗ್ಕನಲ್ಲ, ಏನಿಲ್ಲ 16 ಮಂದಿ ತಿನ್ನೋರು ಕುಡಿದ್ದಾರಂತ. ನಾನು ಇವ ಜಿಪುಣತನಕ್ಕೆ ಇಷ್ಟು ಬೆಂಕಿ ಹಾಕ್ಲಿ ಕಂಡು ಹೆಂಗಸೂರಿಗೆ ಬೇಕಾದಷ್ಟು ಖಾಲಿ ಮಾಡ್ತಾನೆ ರೊಕ್ಕನ. ಮನ್ಯಾನವ್ರಿಗೆ ರೊಕ್ಕ ಒಂದು ರೂಪಾಯಿ ಶಣತನ ಮಾಡ್ತಾನ. ನೀನು ಎಲ್ಲ ಸಹಿಸ್ಕೊಂಡದಿಯಲ್ಲ ಶಾಂತಕ್ಕ, ಅದಕ್ಕೆ ಮಾಡ್ತಾರ. ಇಲ್ಲಡ ನಿನ್ನ ಜಗದಾಗ ಜೇರ್ ಕರ್ತಾನ ಇದ್ದಿದ್ನಿ ಅಂದ್ರೆ ಇದ್ರ ಕತ್ತಿನ ಬೇರೆ ಕಿತ್ತು. ಅಲ್ಲ ಇಷ್ಟತ್ತಾದ್ರೆ ನೀನು ಸುಮ್ಮನೆ ನಿಂತಿಯಲ್ಲ, ಹೋಗ ಒಂದು ಕಾಲ ತೊಗೊಂಬ. ಏನ ಸಂದಕ ಚಾವಿ ಹೊಡಿಯೋದನ್ನ, ಚಾವಿನ ಹಾಕಕ್ ಬರ್ಲಾರ್ದಂಗೆ ಚಿಲಕನ ಮುರಿದೋಗಿ ಅದನ್ನ. ಇನ್ನು ಮ್ಯಾಗ ಯಾವ್ದು ಸಂದಕದಾಗ ಇಡಂಗಲ್ಲ ಅಂತ ಕುಲ್ಲ ಮಾತಾಡ. ಏನು ಮಗ ದುಡಿತಾನ ಬೇಕಂದಂಗ? ಎತ್ತಲಿ ಕೆಡ್ಸ್ಕೊತಿ. ಈ ಜಿಪ್ಪಣ ತನದ ಬಾಳೆನ ಬೇಡ. ಇನ್ ಮ್ಯಾಗ ಮಗಳದ ಮನ್ಯಾಗ ಎಲ್ಲ ಬೇಕು. ಏನ್ ಬೇಕಂದ್ರೆ ಪಟಕ್ನ ಕೈ ಸಿಗ್ಬೇಕು. ಏನ್ ಬೇಕು ಏನ್ ಬೇಡ ಮಗಗೆ ತರಸಿಸ್ಕೊ. ಎಲ್ಲ ಚಂದಾಗ ಹೌದನ ಅಡಿಗೆ ಮನ್ಯಾಗ ಒಂದಿಸಿಟ್ಕೊ. ಸಂದಕದಾಗ ಇಡಾಕ ಬಿಡ್ಬೇಡ ಇನ್ ಮ್ಯಾಗ. ಪಾಠ ಹೇಳ್ಕೊಡಕತ್ತಾವಣ ಪಾಠನ. ಹಂಗ ಮಾಡ್ತಾನೆ ಗಿರ್ಜಿ, ಇನ್ನ ಮ್ಯಾಲ ಹಂಗ ಮಾಡ್ತಾನೆ. ಈಗ ಹೊಡಿತಿರೋದನ್ನ ಚಾವಿನ ಬರ್ಲಿ ಬಂದು ಕೇಳಿ ಮಾಡ್ತಾನೆ. ಕಲ್ಲ ತರ್ತಾನೆ. ಈಗ ಹೋಗಿ ಒಗದ ಎಲ್ಲ ಸಂತಿ ತಂದು ಇತ್ತಾಗಿಟ್ಕೋತಾನೆ. ಬರ್ಲಿ ಬಂದು ಚಾವಿ ಹಾಕಕ್ ನಿಂದ್ರಲಿ. ಚಾವಿ ಹಾಕಕ್ ಚಿಲ್ಕಾನ ಇರಬಾರ್ದದ, ಹಂಗ ಮುರಿದೋಗಿತಾನೆ. ಈ ಕೆಲಸ ಯಾವತ್ತ ಮಾಡ್ಬೇಕಿತ್ತು, ನೀ ಮಾಡಿಲ್ಲ, ಈಗಾರ ಮಾಡು. ನಾನು ಬರ್ಲಿ ಹಂಗಾರ. ನನ್ನ ಮಗಳ ಇದ್ದಂಗ ಬಿಡಯವ ಅದು. ಏನದೇನು ಬೇರೆ ಏನೋ ಶಾಂತಕ್ಕ ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ರುಣಾಪಣ ಅಂತ ಮಾತಾಡಕ್ ಹೋಗ್ಬೇಡ. ಬರ್ಲಿ ಹಂಗಾರ. ಪಾರಕ್ನು ಬರ್ಬೋದು ಈಗ ಅಡಿಗೆ ತಗೊಂಡು. ಆಗ್ಲೇವಾ ನನ್ನ ಮಗಳು ಎಷ್ಟು ಖುಷಿಲೇ ಉಣ್ಣಾಕತ್ತು ಗೊತ್ತನ. ಇವ ನನ್ನ ಮಗಳೊಂದು ಪಾಪ ಬಸರ ಹೆಣ್ಮಗಳು ಕರ್ಕೊಂಡ್ಬಂದು ಉಪವಾಸ ಇಡ್ಬೇಕಂದ್ರೆ ಹಡ ತಾಯಿಗೆ ಹೆಂಗೆ ಹಾಕಿಲ್ಲ ವಿಚಾರ ಮಾಡಿ ನೀನು. ನನಗೆ ಅರ್ಥಕತೆ ಶಾಂತಕ್ಕ, ಯಾಕೆ ತಲೆ ಕೆಡ್ಸ್ಕೊತಿ? ಸುಮ್ಮನೆ ಹೋಲಿ ಅಷ್ಟು ಮಾಡಿ ನೀ ಮೊದಲು. ಬರ್ಲಿ ಹಂಗಾರನ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ.
ಈಗ